ತುಂಬ ವರ್ಷಗಳಾಗಿತ್ತು ಫ್ಯಾನ್ಸ್ ಶೋನ ಎಕ್ಸ್ಪೀರಿಯೆನ್ಸ್ ಮಾಡಿ. ದಿ ಡೆವಿಲ್ ಸಿನಿಮಾಗೆ ಫ್ಯಾನ್ಸ್ ಶೋ ಅರೇಂಜ್ ಆಗಿರೋದು ನಾನು ನೋಡಿ ತುಂಬ ಖುಷಿ ಆಯಿತು. ಸೊ ಇವತ್ತು ಸ್ವಲ್ಪ ಬೇಗನೆ ಎದ್ದು ಥಿಯೇಟರ್ ಹತ್ರ ಹೋಗಿ ಫ್ಯಾನ್ಸ್ ಶೋನ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಸಿನಿಮಾನ ನೋಡಿದ್ದಾಯಿತು. ಸಿನಿಮಾ ನನಗೆ ಕೊಟ್ಟಂಥ ಎಕ್ಸ್ಪೀರಿಯೆನ್ಸ್ನ ಹೇಳೋದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಹೊಸಬರಾಗಿದ್ದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ದ ಡೆವಿಲ್ ಇದು ಪ್ರಕಾಶ್ ವೀರ್ ಅವರು ನಿರ್ದೇಶನ ಮಾಡಿರುವಂಥ ಸಿನಿಮಾ. ಈ ಸಿನಿಮಾದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅಂಡ್ ರಚನಾ ರೈ ಅವರು ಮೇನ್ ಲೀಡಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಸಿನಿಮಾ ಬಗ್ಗೆ ಹೇಳೋದಾದ್ರೆ ಆಕ್ಚುಲಿ ಸಿನಿಮಾ ಟೀಮ್ ಅವರೇ ಹೇಳಿರೋ ಹಾಗೆ ಈ ಸಿನಿಮಾ ಬಂದು ಪ್ಯಾಕ್ ಆಗಿರ್ತಕ್ಕಂಥ ಒಂದು ಸರ್ಪ್ರೈಸ್. ಸೊ ಇದನ್ನ ನೀವು ಥಿಯೇಟರ್ಲೇ ಓಪನ್ ಮಾಡಬೇಕು. ಆದಷ್ಟು ಸ್ಪಾಯ್ಲರ್ ಮಾಡ್ದೇನೆ ರಿವ್ಯೂ ಮಾಡ್ತೀನಿ. ಇನ್ನು ಕತೆ ವಿಚಾರಕ್ಕೆ ಬಂದ್ರೆ, ರಾಜಕಾರಣಿ ಆಗಿರ್ತಕ್ಕಂಥ ರಾಜಶೇಖರ್ ಭ್ರಷ್ಟಾಚಾರ ಮಾಡಿ ಜೈಲು ಸೇರಿರ್ತಾರೆ. ತನ್ನ ಜೊತೆ ಇರೋರೆಲ್ಲ ನಂಬಿಕೆ ದ್ರೋಹಿಗಳು ಅಂತ ರಾಜಶೇಖರ್ಗೆ ಗೊತ್ತಾದ್ಮೇಲೆ ತನ್ನ ಮಗನ್ನೇ ಮುಂದಿನ CM ಮಾಡಬೇಕು ಅನ್ನೋ ಒಂದು ನಿರ್ಧಾರನ ತಗೊಳ್ತಾರೆ. ಆತನ ಮಗ ಬಂದು ಧನುಷ್ ಅಂತ. ಧನುಷ್ ಯಾವ ಥರ ಅಂತ ನೀವು ಆಲ್ರೆಡಿ ಟ್ರೇಲರ್ನ ನೋಡಿ ತಿಳ್ಕೊಂಡಿರ್ತೀರ. ಸೊ ಈಗ ಧನುಷ್ ಡೆವಿಲ್ ಆಗಿ ಕನ್ವರ್ಟ್ ಆಗಿದ್ದಾರೆ. ಈ ಡೆವಿಲ್ ಮುಂದೆ ಹೋಗಿ CM ಆಗಬೇಕು. CM ಆಗ್ತಾರ, ಈ ಕತೆಗೆ ಇನ್ನೂ ಏನೇನು ಸೇರ್ಕೊಳ್ಳುತ್ತೆ, ಎಲ್ಲೋಗಿ ಮುಟ್ಟು, ಇದನ್ನು ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಇನ್ನು ಇದರ ಪಾಸಿಟಿವ್ಸ್ ಕಡೆ ಬರೋದಾದ್ರೆ, ಮೊದಲಿಗೆ ಇದರ ಕಾನ್ಸೆಪ್ಟ್ ತಗೊಂಡಿರ್ತಕ್ಕಂಥ ಐಡಿಯಾ ತುಂಬ ಚೆನ್ನಾಗಿತ್ತು. ಅದಕ್ಕೆ ಪೊಲಿಟಿಕಲ್ ಡ್ರಾಮಾನ ಆ್ಯಡ್ ಮಾಡಿ ಬರ್ಕೊಂಡಿರೋ ಎಲಿಮೆಂಟ್ಸ್ ಕೂಡ ತುಂಬ ಚೆನ್ನಾಗಿದ್ವು. ಪೊಲಿಟಿಕಲ್ ಡ್ರಾಮಾ ಆಗಿದ್ರು ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾ ಹೋಗ್ತಾ ಇರುತ್ತೆ. ಆಕ್ಚುಲಿ ಕನ್ಫ್ಯೂಷನ್ ಅಲ್ಲೇ ಕತೆ ಸ್ಟಾರ್ಟ್ ಆದ್ರೂ ಒಂದು ಕಡೆ ಒಂದು ಕನ್ಕ್ಲೂಷನ್ ಅನ್ನೋದು ಸಿಗುತ್ತೆ. ಅಲ್ಲಿ ರೈಸ್ ಆದಂತಹ ಗ್ರಾಫ್ ಕಂಟಿನ್ಯೂ ಆಗ್ತಾ ಇಂಟರ್ವಲ್ ಅಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಪ್ರೆಡಿಕ್ಟಬಲ್ ಇಂಟರ್ವಲ್ ಆದ್ರೂ ಕೂಡ ಮುಂದೇನಾಗ್ಬೋದು ಅನ್ನೋ ಒಂದು ಕ್ವಶನ್ ಮಾರ್ಕ್ ಅಲ್ಲಿ ಇರುತ್ತೆ. ಸೊ ಇದ್ರ ಜೊತೆಗೆ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ಹಾಫ್ ನಲ್ಲಿ ಇರ್ತಕ್ಕಂಥ ಟಾಮ್ ಅಂಡ್ ಜೆರ್ರಿ ಎಪಿಸೋಡ್ಗಳು ತುಂಬಾ ಚೆನ್ನಾಗಿ ವರ್ಕ್ ಆದವು, ನಗ್ಸೋದ್ವು, ಒಳ್ಳೆ ಥ್ರಿಲ್ಲಿಂಗ್ ಮೂಮೆಂಟ್ಗಳು ಕೂಡ ಕೊಟ್ಟು. ಪರ್ಸನಲಿ ಆ ಕ್ಲೈಮ್ಯಾಕ್ಸ್ ಅಲ್ಲಿ ಬಂದಂತಹ ಆ ಒಂದು ಎಪಿಸೋಡ್ ಎಂಟೈರ್ ಥಿಯೇಟರ್ ಅಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ರೆಸ್ಪಾನ್ಸ್ ಮಾಡಿದ್ರು. ಅದಕ್ಕೆ ತುಂಬಾ ಚೆನ್ನಾಗಿತ್ತು ಆ ಟಾಮ್ ಅಂಡ್ ಜೆರ್ರಿ ಎಪಿಸೋಡ್ ಆಗಿರ್ಬೋದು. ಇನ್ನೂ ಜಾಸ್ತಿ ಹೇಳಕ್ ಹೋದ್ರೆ ಸ್ಪಾಯ್ಲರ್ ಆಗುತ್ತೆ. ಸೊ ಥಿಯೇಟರ್ ಅಲ್ಲಿ ನೋಡಿದ್ರೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅನ್ಬೋದು ಅದನ್ನ. ಇದ್ರ ಜೊತೆಗೆ ಫ್ಯಾನ್ಸ್ಗೆ ಅಂತ ಬರ್ಕೊಂಡಿರೋ ಅಷ್ಟು ಈವೆಂಟ್ಸ್ಗಳು ತುಂಬಾ ಚೆನ್ನಾಗಿ ವರ್ಕ್ ಆದವು. ಇದ್ರ ಜೊತೆಗೆ ದರ್ಶನ್ ಸರ್ ಅವರ ಆ ಕಾಮಿಡಿ ಟೈಮಿಂಗ್ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಇನ್ನು ಒನ್ ಲೈನರ್ಸ್ ತುಂಬಾ ಚೆನ್ನಾಗಿದ್ವು, ಹಲವಾರು ಇಡಿಸೋದ್ವು. ಅದರಲ್ಲಿ ನನಗೆ ತುಂಬಾ ಇಷ್ಟ ಆಗಿದೆ ಏನಪ್ಪಾ ಅಂದ್ರೆ, ಅಸ್ತಿರೋನ್ಗೆ ಊಟದ ತಟ್ಟೆ ಕಾಣುತ್ತೆ ಅಷ್ಟೇ, ಅದನ್ನ ಕೊಟ್ಟ ಕೈಗಳ ಗುಣನೋ ಏನೋ ಸಮಥಿಂಗ್ ಇದೆ. ಅದು ತುಂಬಾ ಇಷ್ಟ ಆಯ್ತು ನನಗೆ ಪರ್ಸನಲಿ. ಇದ್ರ ಜೊತೆ ಕಾಮಿಡಿ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯದ ಬಗ್ಗೆ ಮಾತಾಡೋದಾದ್ರೆ, ದರ್ಶನ್ ಸರ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾ ಇಷ್ಟ ಆಯ್ತು. ತುಂಬಾ ವರ್ಷಗಳಾಗಿತ್ತು ದರ್ಶನ್ ಸರ್ನ ಈ ರೀತಿ ನೋಡಿ. ರಚನಾ ರೈ ಅವರದ್ದು ಇದು ಮೊದಲನೇ ಸಿನಿಮಾ ಅನ್ನೋ ಒಂದು ಫೀಲ್ ಕೊಡೋದಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದಾರೆ. ಇನ್ನು ಅಚ್ಯುತ್ ಕುಮಾರ್ ಸರ್ ಅವ್ರ ಬಗ್ಗೆ ಅಂತ ಮಾತಾಡೋ ಹಾಗೆ ಇಲ್ಲ. ಇನ್ನು ಈ ಸಿನಿಮಾದಲ್ಲಿ ಇನ್ನೂ ಏನೇನು ಬೆಟರ್ ಆಗ್ಬೋದಾಗಿತ್ತು ಅಂತ ಹೇಳೋದಾದ್ರೆ, ಆಕ್ಚುಲಿ ತಗೊಂಡಿರೋ ಐಡಿಯಾಗೆ ಇನ್ನೂ ಸ್ವಲ್ಪ ಪ್ರಾಪರ್ ಆಗಿರೋ ರೈಟಿಂಗ್ ಇದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಅದರಲ್ಲೂ ಫಸ್ಟ್ ಹಾಫ್ ಇನ್ನೂ ಸ್ವಲ್ಪ ಕಾಮಿಡಿನ ಆಡ್ ಮಾಡಿದ್ರೆ ಅಲ್ಲಿ ಇನ್ನು ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿ ಎಂಗೇಜಿಂಗ್ ಆಗಿರ್ತಿತ್ತು. ಇದು ನನ್ನ ಒಪಿನಿಯನ್. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಫಸ್ಟ್ ಹಾಫ್ ನಲ್ಲಿ ಸ್ವಲ್ಪ ಕ್ಯಾರೆಕ್ಟರ್ಸ್ ರೈಟಿಂಗ್ ಜೊತೆಗೆ ಸಿಚುವೇಶನ್ ಏನ್ ಬರ್ಕೊಂಡಿದ್ದಾರೆ ಅದು ಇನ್ನೂ ಸ್ವಲ್ಪ ಬೆಟರ್ ಆಗಿದ್ದಿದ್ರೆ ಸಿನಿಮಾ ಬೇರೆನೆ ಫೀಲ್ ಕೊಡ್ತಾ ಇತ್ತು. ಸೆಕೆಂಡ್ ಹಾಫ್ ನಲ್ಲೂ ಕೂಡ ಪ್ರೀ ಕ್ಲೈಮ್ಯಾಕ್ಸ್ ಬರೋದಕ್ಕಿಂತ ಮುಂಚೆ ಬರ್ಕೊಂಡಿರ್ತಕ್ಕಂಥ ಆ ಎಪಿಸೋಡ್ ಏನಿದೆ, ಸೊ ಅಲ್ಲೂ ಕೂಡ ರೈಟಿಂಗ್ ಇನ್ನೂ ಸ್ವಲ್ಪ ಬೆಟರ್ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಸಿನಿಮಾ ನೋಡ್ತಾ ನೋಡ್ತಾ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾ ಹೋಗುತ್ತೆ. ಬಟ್ ಒಂದು ಪಾಯಿಂಟ್ಗೆ ಬಂದಾಗ ಒಂದು ಪ್ರೆಡಿಕ್ಟಬಲ್ ಅನ್ಸೋ ಒಂದು ಮಟ್ಟಕ್ಕೆ ಬರ್ಬೋದು. ಬಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಇಟ್ಟಿರ್ತಕ್ಕಂಥ ಟ್ವಿಸ್ಟ್ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಇರ್ತಕ್ಕಂಥ ಆಕ್ಷನ್ ಎಪಿಸೋಡ್ಗಳು ಏನಿದಾವೆ ಅಲ್ಲಿ ಸ್ವಲ್ಪ ಸ್ಟ್ರಾಂಗ್ ರೈಟಿಂಗ್ ಇದ್ರೆ ಅದು ನೆಕ್ಸ್ಟ್ ಲೆವೆಲ್ ಅಂತ ಅನ್ಬೋದು. ಸೊ ಅಲ್ಲಿರ್ತಕ್ಕಂಥ ರೈಟಿಂಗ್ ಇನ್ನೂ ಬೆಟರ್ ಆಗಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ನನಗೆ ಪರ್ಸನಲಿ ಏನ್ ಅನಿಸ್ತು ಅಂದ್ರೆ, ಗಿಲ್ಲಿ ನಟ ಸೊ ಆ ಕ್ಯಾರೆಕ್ಟರ್ ರೈಟಿಂಗ್ ಇನ್ನೂ ಸ್ವಲ್ಪ ಬೆಟರ್ ಆಗಬೇಕಾಗಿತ್ತು. ಯಾಕೆಂದ್ರೆ ಓವರ್ ಆಲ್ ಸಿನಿಮಾನ ನೋಡಿ ಹೊರಗಡೆ ಬಂದ್ಮೇಲೆ ಸೊ ಈ ಕ್ಯಾರೆಕ್ಟರ್ನ ಫೋರ್ಸ್ಫುಲ್ ಏನಾದ್ರು ಕತೆಗೆ ಆಡ್ ಮಾಡಿದಾರ ಅನ್ನೋ ಒಂದು ಒಪಿನಿಯನ್ ಬರುತ್ತೆ. ಸೊ ಇದು ಜಸ್ಟ್ ನನ್ನ ಒಪಿನಿಯನ್ ಅಷ್ಟೇ. ಇನ್ನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ಅಂತೂ ಏನು ಹೇಳೋಕ್ಕಾಗಲ್ಲ, ಯಾಕೆಂದ್ರೆ ಫ್ಯಾನ್ ಶೋ ಆಗಿರೋದ್ರಿಂದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಪ್ರಾಪರ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕಾಗಿಲ್ಲ. ಸೊ ಇದಿಷ್ಟು ನನ್ನ ರಿವ್ಯೂ ಆಗಿತ್ತು. ನೀವು ಆಲ್ರೆಡಿ ಈ ಸಿನಿಮಾನ ನೋಡಿದರೆ ನಿಮ್ಗೇನು ಅನಿಸ್ತು ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬಾಯ್.